ನಮಗೆಲ್ಲ ಗೊತ್ತಾ ಇದೆ ಸುಮಲತಾ ಅವ್ರ ರೀತಿಯಾಗಿ 3 ಮಂದಿ ಸುಮಲತಾ ಅವರ ಹೆಸರು ಈ ಬಾರಿ ನಾವು ಚುನಾವಣೆ ಕಣದಲ್ಲಿ ಗಮನಿಸ್ತಾ ಇದ್ದೀವಿ. ಆ 3ರಲ್ಲಿ ಒಬ್ಬರಂತೂ ಥೇಟ್ ಸುಮಲತಾ ಅವ್ರ ರೀತಿಯಾಗಿ ಸೀರೆಯನ್ನು ಉಟ್ಟು ಕನ್ನಡಕವನ್ನ ಹಾಕಿ ಫೋಟೋ ಇರೋದನ್ನು ಕೂಡ ಗಮನಿಸಿದ್ದೀವಿ. ಹೀಗಾಗಿ ಜನರಿಗೆ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇದೆ. ಈಗ ಶ್ರೀರಂಗಪಟ್ಟಣ ತಾಲೂಕಿನ TM ಹೊಸೂರು ಪ್ರಚಾರದ ವೇಳೆ ಸುಮಲತಾ ಅವರಿಗೆ ಅಭಿಮಾನಿ ಒಬ್ಬ ಜೈಕಾರ ಆಗ್ತೀವಿ, ಒರಿಜಿನಲ್ ಸುಮಲತಾ ಒರಿಜಿನಲ್ಲೇ ಯಾರಾಗ್ತಾರೆ ಬಿಡಕ್ಕ, ನಿಮ್ಗೇನು ಸಾಟಿ ಇದೆ, ನಿಮಗೆ ಓಟು ಅಂತ ಹೇಳಿದ್ರು. ನಮ್ಮ ಜೊತೆಗೆ ಈಗ ಫಸ್ಟ್ ಒಂದು ಘಟನೆ ಆಯ್ತಲ್ಲ, ಸುಮಲತಾ ಅವ್ರು ಮಾತನಾಡಿದ್ರಲ್ಲ ನನ್ನ ವಿರುದ್ಧವಾಗಿ ಒಂದು ಸ್ವಲ್ಪ ಇದು ಪಿತೂರಿ ಆಗ್ತಾ ಇದೆ ಅಂತ, ಅದು ಬಹಳ ಇಲ್ಲಿ ಕುತೂಹಲ ಕೇಳಿಸ್ತಾ ಇರೋದು, ಗಮನ ಸೆಳೀತಾ ಇರುವಂಥ ವಿಚಾರ ಏನಾಗ್ತಾ ಇದೆ ಏನು ಅಂತ. ಸಾರಾ ಮಹೇಶ್ ಅವರು ನಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಸಂಪರ್ಕ ಇದ್ದಾರೆ. ಸಾರಾ ಮಹೇಶ್ ಅವರೇ, ಮಂಡ್ಯದ ರಾಜಕೀಯ ಎತ್ತ ಕಡೆ ಸಾಕ್ತಾ ಇದೆ ಅನ್ನುವಂಥದ್ದೇ ಈಗ ಉಲ್ಬಣ ಆಗ್ತಾ ಇರುವಂತ ಪ್ರಶ್ನೆ. ಸುಮಲತಾ ಅವ್ರು ಇವತ್ತೊಂದು ಮಾತಾಡಿದ್ದಾರೆ, ನಿಮ್ ಗಮನಕ್ಕೆ ಬಂತ? ಸರ್ ಇಲ್ಲ ಸರ್, ನಾವು ಕಾನ್ಸ್ಟಿಟ್ಯೂನ್ಸಿನ ಕೆಲಸದಲ್ಲಿ ಇದ್ದೀವಿ, ಇದೇ ಪ್ರಚಾರದ ಕೆಲಸದಲ್ಲಿ ಇದೀವಿ. ನಿಮ್ಮವ್ರೆ ನಮ್ಮ ವೆಂಕಟರಾಮನ್ ಅವರು ಹೇಳಿದ್ರು ಇದೇನು ಅದೇನೋ ಆಸೆ ಒಡ್ಡಿದ್ದಾರೆ, ಆಮಿಷ ಒಡ್ಡಿದ್ದಾರೆ ಅಂತ. ಹೌದು. ಈಗ ನಮಗೆ ನಮ್ಮನ್ನೆಲ್ಲ ಜನ ಶಾಸಕರಾಗಿ ಮಾಡಿ ಸರ್ಕಾರ ಕುಮಾರಣ್ಣರು ಮಂತ್ರಿ ಮಾಡಿದ್ರೆ ನಮಗೆ ಬೇರೆ ಬೇರೆ ಕೆಲ್ಸಗಳವೆ. ನಮಗೆ ಈ ತರ ಎಲ್ಲ ಯೋಚನೆ ಮಾಡೋದು ಗೊತ್ತಿಲ್ಲ ನಮ್ಗೆ. ಪಾಪ ಚುನಾವಣೆಗಳು ರಾಜಕಾರಣದಲ್ಲಿ ತಂತ್ರ ಕುತಂತ್ರ ಇದೆಲ್ಲ ಮಾಮೂಲಿ ರಾಜಕಾರಣದಲ್ಲಿ. ಹೌದು. ಆದ್ರೆ ಇದೆ ಇವ್ರೇನೋ ಈಗ ನಮ್ಮ ಇವ್ರು ಹೇಳ್ದಂಗೆ ಆಗಲ್ಲ, ನಮಗ್ ಗೊತ್ತಿಲ್ಲ. ಆಮೇಲೆ ಅಕಸ್ಮಾತ್ ಆತರ ಅದೇನೋ ಕೆಲಸದವ್ರನ್ನ ಕಳಿಸಿ ಹೇಳಿದ್ದಾರೆ ಮಾಡಿದ್ದಾರೆ ಅಂದ್ರೆ ನಾವು ಕರೆಕ್ಟ್ ಆಗಿದ್ರೆ ಯಾರನ್ನ ಏನ್ ಹೇಳಕ್ ಸಾಧ್ಯ? ಬಟ್ ಇಲ್ಲಿ ಸುಮಲತಾ ಅವ್ರು ಹೇಳ್ತಾ ಇರೋದು ಏನಂದ್ರೆ, ಅವ್ರ ಮನೆ ಕೆಲಸದವ್ರನ್ನ ಕೆಲವ್ರು ಬುಕ್ ಮಾಡ್ಕೊಂಡು ಫಾರಿನ್ ಟ್ರಿಪ್ ಕಳಿಸ್ತೀನಿ, 15 ಲಕ್ಷ ಕೊಡ್ತೀನಿ, ಬೆಂಗಳೂರಲ್ಲಿ ಸೈಟ್ ಕೊಡ್ತೀನಿ ಅಂತ ಹೇಳಿ ನನ್ನ ವಿರುದ್ಧ ಬಲವಂತವಾಗಿ ಹೇಳಿಕೆಗಳನ್ನ ಕೊಡ್ಸೋದಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೇಳಿಕೆಗಳು ಮುಂದೆ ಬಂದಾಗ ಗೊತ್ತಾಗುತ್ತೆ ಅಲ್ಲ ಸಾರ್ವಜನಿಕರಿಗೆ. ಆಮೇಲೆ ಈ ಯೋಚನೆಗಳು, ಆಮೇಲೆ ಇದು ಚುನಾವಣೆ ನಡೀತಾ ಇದೆ, ಇನ್ನೆಂಟು ದಿವಸಕ್ಕೆ ಚುನಾವಣೆ ಮುಗಿದೋಯ್ತದೆ. ಹೌದು. ಆ ಕೆಲ್ಸಕ್ಕೆ ನಾವಾಗಲಿ ನಮ್ಮ ಲೀಡರ್ಗಳಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಯಾತಕ್ಕೆ ಹೋಗ್ತಿದೆ? ಆಮೇಲೆ ಈ ತರ ಯೋಚನೆ ಮಾಡುವಂತ ವ್ಯವಸ್ಥೆ ಹಾಕ್ಬೇಕು. ಆಮೇಲೆ ಏನು ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ನಾವು ನೇರವಾಗಿದ್ದಾಗ ನಾವು ಕರೆಕ್ಟ್ ಆಗಿದ್ದಾಗ ಕೆಲಸದವ್ರಿಗೆ ಯಾಕೆ ಬೇಕು? ಅಂದ್ರೆ ಸಾಮಾನ್ಯ ಜನರಿಗೆ ಒಂದು ಪ್ರಶ್ನೆ ಏನು ಉದ್ಭವ ಆಗುತ್ತೆ ಅಂದ್ರೆ, ಅವರೇ ಇನ್ಫ್ಯಾಕ್ಟ್ ಹೇಳ್ತಾ ಇದಾರಲ್ಲ, ಈಗ 3 ಜನ ಸುಮಲತಾ ಅನ್ನೋರ ಹೆಸರು ನಿಲ್ಸಿದ್ರು, ಅದ್ರಲ್ಲಿ ಒಬ್ರಂತೂ ಇವ್ರ ತರನೇ ಸೀರೆ ಇವ್ರ ತರನೇ ಕನ್ನಡಕ ಹಾಕಿ ಈಗ ಭಾವಚಿತ್ರಗಳು ಕಾಣಿಸ್ಕೊಳ್ತಾ ಇದ್ದಾರೆ. ಒಂದ್ ರಾಜಕಾರಣದಲ್ಲಿ ಏನ್ ಬೇಕಾದ್ರೆ ಆಗ್ಬೋದು. ಅದೇ ತರ ಇದೊಂದ್ ಷಡ್ಯಂತ್ರ ಆಗ್ಬಿಡುತ್ತಾ ಅಂತ ಜನರಲ್ಲೆಲ್ಲ ಮೂಡೋ ಪ್ರಶ್ನೆ. ಷಡ್ಯಂತ್ರನ ಅಥವಾ ಈಗ ಅವರು ಯಾರಾದ್ರೂ ಈಗ ಬೇರೆ ಬೇರೆ 20 ಜನ, ಈಗ ನೀವ್ ಹೇಳ್ತಾ ಇದ್ರಿ, ಅವ್ರು ಹೇಳ್ತಾ ಇದ್ರೆ 3 ಜನ ನಾವ್ ನಿಲ್ಸಿದೀವಿ ಅಂತ. ಇನ್ನ ಇವ್ರ ಅಲ್ದೇನೆ ಇನ್ನ 15 ಜನ 16 ಜನ ನಿಲ್ಸೋರೆಲ್ಲ ಅವ್ರು ನಿಲ್ಸಿದಾರ ಹಾಕಿದ್ರೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಾರು ಬೇಕಾದ್ರೆ ಚುನಾವಣೆ ನಿಲ್ಬಹುದು. ಆ ಹೆಸರಿರೋರು ನಿಂತ ಕ್ಷಣಕ್ಕೆ ನಾವೇ ನಿಲ್ತೀವಿ ಅಂತ ಕೇಳ್ತಾರೆ. ಅದಕ್ಕೆ ನಾವು ಯಾತಕ್ಕೆ ನಿಮ್ಗೆ ಏನು ಕೌಂಟರ್ ಕೊಡಲ್ಲ ಅದನ್ನ ಡೀಟೇಲ್ಸ್ ಅಂದ್ರೆ, ಪಾಪ ಒಂದು ಆದೇಶ ಮಾಡಿದ್ದಾರೆ ಅವ್ರನ್ನ. ಬಹುಶಃ ಸಂಪರ್ಕ ಕಡಿತ ಆಗಿದೆ ಅನ್ಸುತ್ತೆ. ಥ್ಯಾಂಕ್ ಯು ಸಾರಾ ಮಹೇಶ್. ನಮ್ಗೇನು ಕೆಲಸ ಅಲ್ವಾ ಮಾಡಕ್ಕೆ, ನಾವ್ ಯಾಕೆ ಮಾಡೋಣ ಅಂತ ಸಾರಾ ಮಹೇಶ್ ಹೇಳ್ತಾ ಇದ್ದಾರೆ.